ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ. ಈ ಒಂದು 333 ರುಪೀಸ್ನ ನೀವು ಪೇ ಮಾಡಿದಾಗ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನೀವು 333 ರುಪೀಸ್ನ ಪೇ ಮಾಡ್ಬೋದು. ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ. ದಯವಿಟ್ಟು ಪೇ ಮಾಡೋಕ್ಕಿಂತ ಮುಂಚೆ ನಂಗೆ ಒಂದು ಸತಿ ಕೇಳಿ ಯಾವ ನಂಬರ್ಗೆ ಪೇ ಮಾಡಬೇಕು ಅಂತ ಕೇಳಿ. ಯಾಕೆಂತ ಅಂದ್ರೆ ರೀಸೆಂಟ್ ಆಗಿ ಈ ಒಂದು ಫೋನ್ ಪೇ ನಂಬರ್ ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವೇನ್ ಅಮೌಂಟ್ ಹಾಕ್ತೀರಾ ಅದು ಅಮೌಂಟ್ ನಂಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ನನ್ನ ಕೇಳಿ ಪೇ ಮಾಡೋಕ್ಕಿಂತ ಮುಂಚೆ ಮ್ಯಾಮ್ ಯಾವ ತರ ಪೇ ಮಾಡಬೇಕು ಅಂತ. ಸೊ ರೆಗ್ಯುಲರ್ ಕಸ್ಟಮರ್ ಅಂತೂ ಎಲ್ಲರೂ ಇದಕ್ಕೆ ಪೇ ಮಾಡ್ತೀರಾ. ಸೊ ಹಾಗಾಗಿ ನನ್ನ ಫಸ್ಟ್ ಕ್ವೆಶನ್ಸ್ ನ ಕೇಳಿ, ಲೈಕ್ ಮ್ಯಾಮ್ ಯಾವ ಪೇಮೆಂಟ್ ಯಾವ ನಂಬರ್ಗೆ ಮಾಡ್ಬೇಕಂತ. ಸೊ ಅದಕ್ಕೆ ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಡೀಟೇಲ್ಸ್ ಎಲ್ಲ ಕಳ್ಸಾದ್ಮೇಲೆ ಸ್ವಲ್ಪ ವೇಟ್ ಮಾಡಿ ನಾನು ಕಾಲ್ ರಿಸೀವ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ಯಾವ್ದ್ರ ಬಗ್ಗೆ ಇರುತ್ತೆ ಅಂದ್ರೆ, ಡಸ್ ಯುವರ್ ಎಕ್ಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಅನ್ನೋದ್ರ ಬಗ್ಗೆ. ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರೆ ಅಂಡ್ ತುಂಬಾ ಸತಿ ಈ ಒಂದು ವಿಡಿಯೋನ ರಿಪೀಟೆಡ್ ಆಗಿ ಮಾಡಿದೀನಿ. ಬಟ್ ಸ್ಟಿಲ್ ತುಂಬಾ ಜನ ಲೈಕ್ ಮ್ಯಾಮ್ ನಾವು ಪರ್ಸನಲ್ ರೀಡಿಂಗ್ ನ ಅಫೋರ್ಡ್ ಮಾಡಕ್ಕಾಗಲ್ಲ, ನಮ್ಗೆ ಪರ್ಸನಲ್ ರೀಡಿಂಗ್ ಅಗತ್ಯ ಇದೆ, ಬಟ್ ನಂಗೆ ಡ್ಯೂ ಟು ಸಮ್ ರೀಸನ್ಸ್ ನಾನು ತಗೊಳಕ್ಕಾಗಲ್ಲ. ಸೊ ಹಾಗಾಗಿ ನನಗೆ ವಿಡಿಯೋಸ್ ಮಾಡಿ ನನ್ನ ಎಕ್ಸ್ ಪರ್ಸನ್ ಬಗ್ಗೆ ಅಂತ ತುಂಬಾ ಜನ ಕೇಳಿದ್ರ. ಸೊ ನಿಮ್ಮೆಲ್ಲ ಎಕ್ಸ್ ಪರ್ಸನ್ ಅವರ ಎನರ್ಜೀಸ್ ನ ಕಲೆಕ್ಟ್ ಮಾಡಿ ಥ್ರೂ ಟ್ಯಾರೋ ನಾವು ರೀಡಿಂಗ್ಸ್ ನ ಮಾಡ್ತೀವಿ. ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ತಿದಾರ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ವಾವ್. ಸೊ ಸ್ಟಾರ್ ಕಾರ್ಡ್ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ, ಅಂಡ್ ಆಂಗರ್ಡ್ ಮೆನ್, 7 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಸೋರ್ಡ್ಸ್, ವರ್ಲ್ಡ್ ಕಾರ್ಡ್, ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ 6 ಆಫ್ ವಾಂಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಹೌದು, ನಿಮ್ಮ ಮಾಜಿ ಪ್ರೇಮಿ, ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಅಂಡ್ ಖಂಡಿತವಾಗ್ಲೂ ನೋಡಿ ಗೈಸ್, ಸೊ 6 ಆಫ್ ವಾಂಡ್ ಇದೆ. ಸೊ 6 ಆಫ್ ವಾಂಡ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೋಡಿರ್ಬಹುದು. ಎಲ್ಲಾದ್ರೂ ಆಚೆ ಹೋದಾಗ ಅಥವಾ ನೀವೇನಾದ್ರೂ ಟ್ರಾವೆಲಿಂಗ್ ಮಾಡುವಾಗ ನಿಮ್ಮನ್ನ ಅವರೆಲ್ಲೋ ನೋಡಿದ್ದಾರೆ. ನಿಮ್ಮನ್ನ ನೋಡಿದಾಗ ಡೆಫಿನೆಟ್ಲಿ ಅವ್ರಿಗೆ ಅನ್ಸಿದೆ ನಾನು ಇವ್ರ ಜೊತೆಗೆ ಮಾತಾಡ್ಬೇಕಾಗಿತ್ತು ಅಂತ. ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಸೊ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ ನಿಮ್ಮ ವ್ಯಾಲ್ಯೂ, ನಿಮ್ಮ ಪ್ರೀತಿ, ನಿಮ್ಮ ಕೇರ್ ಅಂಡ್ ನಿಮ್ಮ ಪ್ರೀತಿ ಎಂತದ್ದು, ನಿಮ್ಮ ವ್ಯಕ್ತಿತ್ವ ಎಂತದ್ದು ಅಂತ ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ. ಲೇಟ್ ಆಗಿ ರಿಯಲೈಸ್ ಆಗಿದೆ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೋಡಿದ್ದಾರೆ. ಇದೆಲ್ಲ ನೋಡಿ ಅವರ ಹೃದಯ ತುಂಬಾ ಮನ್ಸಿಗೆ ನೋವಾಗಿದೆ. ದಟ್ ಇವ್ರನ್ನ ಮಾತಾಡ್ಸದೆ ಹಂಗೆ ಬಿಟ್ಬಿಟ್ಟೆ, ಇವ್ರನ್ನ ಮಾತಾಡ್ಸ್ಬೇಕಾಗಿತ್ತು, ಅಟ್ಲೀಸ್ಟ್ ನೀವು ಹೆಂಗಿದ್ದೀರಾ ಅಂತ ಕೇಳ್ಬೇಕಾಗಿತ್ತು ಅಂತ ಅವ್ರಿಗೆ ತುಂಬಾ ಮೈಂಡ್ ಅಲ್ಲಿ ಓಡ್ತಾ ಇದೆ. ಸೊ ವರ್ಲ್ಡ್ ಕಾರ್ಡ್ ಇದೆ. ಖಂಡಿತವಾಗ್ಲೂ ನೀವು ಅವ್ರ ಜೊತೆಗಿದ್ದಿದ್ರೆ ಇವತ್ತು ಅವರ ಜೀವನ ಕಂಪ್ಲೀಟ್ ಆಗ್ತಾ ಇತ್ತು ಅಂತ ಅವ್ರಿಗೆ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಫೀಲ್ ಅವಾಗ ನಿಮ್ಮ ಜೊತೆಗಿದ್ದಾಗ ನಿಮ್ಮ ವ್ಯಾಲ್ಯೂ, ನಿಮ್ಮ ಪ್ರೀತಿ, ನಿಮ್ಮ ಕೇರ್ ಅವ್ರಿಗೆ ಅರ್ಥ ಆಗಿರ್ಲಿಲ್ಲ. ಬಟ್ ಇವಾಗ ಅವರ ಲೈಫ್ ಅಲ್ಲಿ ಪ್ರತಿಯೊಂದನ್ನು ಕೂಡ ಅರ್ಥ ಆಗಿದೆ. ಅವ್ರ ಜೀವನದಲ್ಲಿ ಅವರು ಎಂತ ವ್ಯಕ್ತಿನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಖಂಡಿತವಾಗ್ಲೂ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ನಿಮ್ ಜೊತೆ ತುಂಬಾ ಮಾತಾಡ್ಬೇಕು, ನಿಮ್ಮ ಬಗ್ಗೆ ತುಂಬಾ ಜನಗಳ ಹತ್ರ ಸಜೆಷನ್ ತಗೋತಾ ಇದ್ದಾರೆ. ನಾನು ಇವ್ರ ಜೊತೆಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ, ಇವ್ರನ್ನ ನೋಡ್ಬೇಕು ಅಂತ ಅನ್ಸ್ತಾ ಇದೆ, ಏನ್ ಮಾಡೋದು, ಯಾವ ತರ ಕಾಂಟ್ಯಾಕ್ಟ್ ಮಾಡೋದು, ಸೊ ಯಾವ ತರ ಅವ್ರನ್ನ ಮೀಟ್ ಮಾಡೋದು, ಇದೆಲ್ಲ ಸ್ವಲ್ಪ ನಂಗೆ ತಿಳಿಸಿ ಹೇಳಿ ಅಂತ ತುಂಬಾ ಜನರ ಹತ್ರ ಇವರು ಸಜೆಷನ್ ತಗೋತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಪೇಜ್ ಆಫ್ ಸೋರ್ಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಸ್ಪೈಯಿಂಗ್ ಅಂಡ್ ಸ್ಟಾಕಿಂಗ್ ಅಬೌಟ್ ಯು. ಸೊ ನಿಮ್ಮನ್ನ ಅವ್ರು ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಿಮ್ಮ ಮನೆಯವ್ರಿಗೆ ಗೊತ್ತಿದ್ರೆ ನಿಮ್ಮ ಅಕ್ಕಪಕ್ಕ ತುಂಬಾ ಕಡೆ ಅವರು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕೆಂತಂದ್ರೆ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಅವ್ರ ಲೈಫಲ್ಲಿ ನಿಮ್ ಲೈಫಲ್ಲಿ ಏನ್ ನಡೀತಾ ಇದೆ ಅಲ್ಲ ಅದು ತಿಳ್ಕೊಳ್ಳೋ ಅಂತ ಕುತೂಹಲ ತುಂಬಾ ಇದೆ. ಸೊ ಸ್ಪೈ ಮಾಡ್ತಿದ್ದಾರೆ ಥ್ರೂ ಒಂದು ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ. ಮೇ ಬಿ ಅವರು ನಿಮ್ ಜೊತೆಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಪೋಸ್ಟ್ಗೆ ಅವರು ಲೈಕ್ ಮಾಡ್ತಿರ್ಬೋದು, ಕಮೆಂಟ್ ಆಗ್ತಿರ್ಬೋದು, ಅಥವಾ ಸಮಥಿಂಗ್ ಈ ರೀತಿ ನಂಗೆ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ಅವರು ದೇ ಆರ್ ಫಾಲೋಯಿಂಗ್ ಯು, ನಿಮ್ಮನ್ನ ಅವ್ರು ಫಾಲೋ ಮಾಡ್ತಿದ್ದಾರೆ ಥ್ರೂ ಸೋಷಿಯಲ್ ಮೀಡಿಯಾ. ಅವರು ನೀವು ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಮೇ ಬಿ ದಿಸ್ ಪರ್ಸನ್ ನೋಸ್ ನಿಮ್ ಬಗ್ಗೆ ಅವ್ರಿಗೆ ಗೊತ್ತಾಗ್ತಾ ಇದೆ.
ಸೊ ಇದೆಲ್ಲ ಹಿಂಗ್ ಗೊತ್ತಾಗ್ತಿದೆ ಅಂದ್ರೆ ಮೇ ಬಿ ನಿಮ್ಮ ಕಾಮನ್ ಫ್ರೆಂಡ್ಸ್ ಮೂಲಕ ಅಥವಾ ಸಮಥಿಂಗ್ ಈ ರೀತಿನ ಎನರ್ಜಿ ಕಾಣಿಸ್ತಾ ಇದೆ. ಸೊ ಲಿಟ್ರಲಿ ದಿಸ್ ಪರ್ಸನ್ ಇಂಗ್ ಡೈಯಿಂಗ್ ಟು ಸ್ಪೀಕ್ ವಿತ್ ಯು. ಸೊ ನಿಮ್ಮ ಜೊತೆಗೆ ಮಾತಾಡ್ಲೇಬೇಕು ಅಂತ ಅವರು ನಿರ್ಧಾರ ತಗೊಂಡಿದ್ದಾರೆ. ಸೊ ಮೇ ಬಿ ನಾಟ್ ಇನ್ ಅ ರಿಲೇಶನ್ಶಿಪ್ ಫಾರ್ಮ್, ಒಂದು ಲೈಕ್ ಏನೋ ಒಂದು ಒಳ್ಳೇದಾಗ್ಲಿ ಅಂತ ಒಂದು ನಿಮಗೆ ಸಪೋರ್ಟರ್ ಆಗಿನೋ ಅಥವಾ ಒಂದು ಗೈಡರ್ ಆಗಿನೋ ನಿಮ್ಗೆ ಕನೆಕ್ಟ್ ಮಾಡಬೇಕು ಅಂತ ತುಂಬಾ ಇದೆ. ಸೊ ಆಂಗ್ರಿಡ್ ಮ್ಯಾನ್ ಇದೆ. ಸೊ ದಿಸ್ ಪರ್ಸನ್ ಡಸಂಟ್ ನೋ ಹೌ ಟು ಕನೆಕ್ಟ್ ಅಂಡ್ ರೀಚ್ ಔಟ್ ಟು ಯು. ನಿಮ್ಮನ್ನ ಅವ್ರು ಹೇಗೆ ಕನೆಕ್ಟ್ ಆಗೋದು, ನಿಮ್ಮನ್ನ ಹೇಗೆ ಮೀಟ್ ಮಾಡೋದು ಅನ್ನೋದ್ರ ಬಗ್ಗೆ ಏನೂ ಕೂಡ ಅವ್ರಿಗೆ ಡೀಟೇಲ್ಸ್ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ಧೈರ್ಯ ಇಲ್ಲ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಿ ಕನೆಕ್ಟ್ ಆಗಕ್ಕೆ ಡೈರೆಕ್ಟ್ ಆಗಿ. ಬಟ್ ಖಂಡಿತ ಒಂದು ಇಂಡೈರೆಕ್ಟ್ ಫಾರ್ಮ್ ಅಲ್ಲಿ ಅವ್ರ ಜೊತೆಗೆ ನೀವು ಕನೆಕ್ಟ್ ಆಗಿದ್ದೀರೋ ಆಲ್ರೆಡಿ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಕ್ವೀನ್ ಆಫ್ ಕಪ್ಸ್ ಮತ್ತೆ ಸ್ಟಾರ್ ಕಾರ್ಡ್ ಇದೆ. ಇವೆರಡು ಕಾರ್ಡ್ ಏನ್ ತೋರಿಸ್ತಿದೆ ಅಂದ್ರೆ ಈ ಕನೆಕ್ಷನ್ ಎಲ್ಲ ಒಂದ್ ಕಡೆ ಹೀಲ್ ಆಗ್ತಾ ಇದೆ. ಮೇ ಬಿ ನಿಮ್ಮ ಮನಸ್ಸು ಹೀಲ್ ಆಗ್ತಾ ಇದೆ, ನಿಮ್ಮ ಪರ್ಸನ್ ಹೀಲ್ ಆಗ್ತಿದ್ದಾರೆ. ಇದೆಲ್ಲ ನೋಡಿದಾಗ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ಲೈಕ್ ಏನೋ ಅವರಿಗೆ ರಿಗ್ರೆಟ್ ಆಗ್ತಿದೆ, ಆಯ್ತಾ, ಗಿಲ್ಟ್ ಆಗ್ತಾ ಇದೆ, ನಿಮ್ಮನ್ನ ಕಳ್ಕೊಬಾರ್ದಾಗಿತ್ತು ಅನ್ನೋ ಒಂದು ಫಾರ್ಮ್ ಅಲ್ಲಿ ಅವರು ತುಂಬಾನೇ ಯೋಚನೆ ಮಾಡಿದ್ದಾರೆ, ನಾನು ಎಂತ ದೊಡ್ಡ ತಪ್ಪು ಮಾಡಿದೀನಿ ಅಂತ. ಬಟ್ ಖಂಡಿತವಾಗ್ಲೂ ಗೈಸ್ ದಿಸ್ ಪರ್ಸನ್ ನೀಡ್ ಯು. ನಿಮ್ಮ ಬಗ್ಗೆ ಅವ್ರಿಗೆ ಏನ್ ಕುತೂಹಲ ಇದೆ ಅಂದ್ರೆ ಏನಾದ್ರೂ ಆಗ್ಲಿ ನನ್ನ ಜೀವನದಲ್ಲಿ ಇವ್ರು ಇರ್ಲೇಬೇಕಿತ್ತು, ಇವ್ರನ್ನ ಪಡ್ಕೊಳ್ಬೇಕಿತ್ತು, ನಾನು ಕಳ್ಕೊಬಾರ್ದಿತ್ತು ಅನ್ನೋ ಒಂದು ಬೇಜಾರಿದೆ. ಬಟ್ ಖಂಡಿತ ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದಾರೆ ಅಂದ್ರೆ ಹೌದು, ಎಸ್ ಮಿಸ್ ಮಾಡ್ತಾ ಇದಾರೆ. ಬಟ್ ದಿಸ್ ಪರ್ಸನ್ ಇಸ್ ಟಾಕಿಂಗ್ ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.